ಪುರದಲ್ಲಿ ರೈತ ಮುಖಂಡರು ಮತ್ತು ಬೆಂಬಲಿಸುವ ಎಲ್ಲ ರೈತರು ಎಲ್ಲ ಫ್ಯಾಕ್ಟರಿ ಅವರಿಗೆ ಟೈಟ್ ಮಾಡಿರುವುದರಿಂದ ರೈತರ ಆಶೆ ಈಡೇರ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯದ ಕೋಟಿ ಕೋಟಿ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಹೇಳ್ತೀವಿ. ಸನ್ಮಾನ್ಯ ರಾಜೀವ್ ಶೆಟ್ಟಿ ಅವರು ಮಹಾರಾಷ್ಟ್ರದಲ್ಲಿ ಮೊನ್ನೆ 24ನೇ ಊಸ್ ಪರಿಷತ್ ತಗೊಂಡ್ರು. ಲೆಕ್ಕಪತ್ರದ ಪ್ರಕಾರ 3751 ರೂಪಾಯಿ ಕೊಡ್ಬೇಕಂತ ಹೇಳಿದರು. ಈಗಾಗಲೇ ಮಹಾರಾಷ್ಟ್ರದಲ್ಲಿ 3525 ರೂಪಾಯಿ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೊಂದು ಫ್ಯಾಕ್ಟ್ರಿ 3525 ಮಾಡಿದ್ರಿ, ಅದು 5ನೇ ತಾರೀಕು ಫೈನಲ್ ಆಗೋದೈತಿ. ಅದೇ ಮಾದರಿಯಲ್ಲಿ ಕರ್ನಾಟಕದವರು ನಮಗೆ ಡಿಕ್ಲೇರ್ ಮಾಡ್ರಿ, ಮರುದಿವ್ಸ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ನಾವು ಕಬ್ಬ ನಿಮ್ಗೆ ಕ್ರಷಿಂಗ್ ಮಾಡ್ಲಾಕ ಬೆಳೆಸಿದ್ವು, ನೀವು ಕ್ರಷಿಂಗ್ ಮಾಡ್ರಿ, ಅದರ ದರ ಅದನ್ನು ನಮಗೆ ಡಿಕ್ಲೇರ್ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ರಿ. ಎಷ್ಟು ದರ ಆಗಬೇಕಂತ ಅಪೇಕ್ಷೆ? 3751 ರೂಪಾಯಿ. ಗುರ್ಲಾಪುರದವ್ರು ಕರ್ನಾಟಕದ ಎಲ್ಲ ಕಡೆ 3500 ರೂಪಾಯಿ ಕೊಟ್ಟರೆ 3500 ಗುರ್ಲಾಪುರದವ್ರು ಹೇಳ ನಾವು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆವು. ಅದ್ರ ರೈತ ಏನ್ ಮಾಡ್ಕದ್ರಿ 200 ರೂಪಾಯಿ ಟನ್ನಿಗೆ ಕಳ್ಕೊಳ್ದು. ಎಲ್ಲಿ ಅದಕ್ಕೆ ಇದು ಮಹಾರಾಷ್ಟ್ರ ಬಂದು ಅರ್ಧ ಕಿಲೋಮೀಟರ್ ಮೇಲೆ ಮಹಾರಾಷ್ಟ್ರ ಐತ್ರಿ. ಗಣೇಶವಾಡಿ ಬಂದ ಕೂಡಲೇ ಮಹಾರಾಷ್ಟ್ರ ಚಾಲು. ಅಲ್ಲಿಯೂ ಸಕ್ಕರೆ ಬೀಳೋದೈತಿ, ಇಲ್ಲಿಯೂ ಸಕ್ಕರೆ ಬೀಳೋದೈತಿ. 3500 ನಮ್ಮ ರೈತರ ಮುಖಂಡರು ಬೇಡಿದ್ರಂದ್ರೆ ಅದಕ್ಕೂ ನಮ್ದು ಕಬೂಲ್ ಐತಿ. ಫ್ಯಾಕ್ಟ್ರಿ ಅವ್ರು 3500 ಕೊಟ್ಟು ಚಾಲು ಮಾಡ್ರಿ, ಅಲ್ಲಿಯೂ ಚಾಲು ಮಾಡ್ರಿ, ಇಲ್ಲಿಯೂ ಚಾಲು ಮಾಡ್ರಿ. ಯಾರಿಗೆ ಎಲ್ಲಿ ಇಂಟ್ರೆಸ್ಟ್ ಐತಿ ಅಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಕಬ್ಬ ಕಳಿಸ್ತಾರ ರೈತರ. ಈಗ ಇಲ್ಲಿಂದ ಕಬ್ಬು ಹೊಂಟಿದೆ, ಯಾವ ಗಿಡದ ನೀವು ತಡಿಯಾಕತ್ತೀರಿ? ಮಹಾರಾಷ್ಟ್ರ ಕೊಂಟದ ಕಬ್ಬು ಯಾರು ತಡೆದಿಲ್ರಿ. ಆ ಫ್ಯಾಕ್ಟ್ರಿ ಅವರು ವಾಪಸ್ ಕಳಿಸಿದಾರ. ನಾವ್ ಯಾರಿಗೆ ತಡಿಕ್ ಹೋಗುಣ್ರಿ? ಈ ರೈತ ರೈತಾಗ ಅದು ಉಳಿದಿಲ್ಲ. ಭಾರತದಾಗ 12 ಗಂಟೆದಾಗ ಕೆಲಸ ಮಾಡಿ ಬೆವರು ತಗೊಂಡ್ ನೀರು ಕೊಡೋದು ಇಲ್ಲಿ ಬರೋದಕ್ಕಂದ್ರೆ ಅದ್ರ ರೈತಾಗ ಏನು ಉಳಿದಿಲ್ರಿ. ರೈತ ರೈತಾಗ ಎಲ್ಲಿ ತಡೆಯೋದು ಮಾಡೋದಿಲ್ಲ. ಗುರ್ಲಾಪುರದಾಗ ಟೈಟ್ ಆಗಣ, ಈ ಕಡೆ ನಾವ್ ಈ ಕಡೆ ಅರ್ಜಿ ಕೊಡ್ಲಾಕ ಬಂದಿವ್ರಿ. ಅವ್ರ ಪೊಲೀಸ್ ಇಲಾಖೆ ಕೆಲವೊಂದು ತಹಸೀಲ್ದಾರ್ ಡಿಪಾರ್ಟ್ಮೆಂಟ್ದವ್ರು ಅವ್ರು ಏನ್ ಮಾಡಿದಾರು, ರೈತರ ದುಃಖ ನೋಡಿ ರೈತರ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. 2 ಮಂದಿ ರಾಜಕಾರಣಿಗಳು ಮತ್ತು ಫ್ಯಾಕ್ಟ್ರಿ ಮಾಲಕರ ಸಂಗನಮತ ಈ ರೈತನ ಕುತ್ತಿಗೆ ಹೆಂಗ ಮುರಿದ ತಾವ್ ಹೆಂಗ ಶ್ರೀಮಂತರಾಗಬೇಕು ಅದೆಷ್ಟು ನಡೆದೈತಿ, ಅದ್ ನಿಲ್ಲಬೇಕಂತ ಹೇಳಿ ವಿನಂತಿ ಐತಿ. ಎಲ್ಲ ಈ ಕರ್ನಾಟಕದಾಗ ಎಲ್ಲ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು ಅದಾವು. ಅದಕ್ಕೆ ಅವ್ರು ವಿಚಾರ ಮಾಡಿ ಅವ್ರಿಗೆ ನೀವು ನೋಡ್ರಿ, ಮೊಘಲ್ ರಾಜ್ ಹೋಗೈತಿ, ಆದಿಲ್ ಶಾ ಹೋಗೈತಿ, ಬ್ರಿಟಿಷರು ಹೋಗಿದಾರ. ಇದು 80 ವರ್ಷದ ರಾಜ್ಯ ಒಂದು ದಿವಸ ಮುಳುಗಿ ಹೋಗೋದೈತಿ. ಬೇರೆ ಹೊಸ ರಾಜ್ಯ ದೇಶದಾಗ ರಾಜ್ಯದಾಗ ಬರೋದೈತಿ.